ಚಾ ತಗೊಂಡ್ ಹ್ಞೂನ್ರಿ ತಗೋರಿ. ಅಲ್ಲ ಎಲ್ಲೋದ ಇವನು? ಏನೋ ಆಫೀಸ್ ಕೆಲಸ ಅಂತ ಹೋದ್ರಿ ಏನ್ರಿ? ನಮ್ಮ ಆನಂದಗ ಹುಡುಗಿ ಹುಡುಕ್ಬೇಕಲ್ರಿ. ಹೌದು ಕಣೆ, ಹುಡುಕಬೇಕು. ನಾನು ನಾಳೆ ಪುರೋಹಿತನ ಬಾ ಅಂತ ಹೇಳಿದೀನಿ. ಚಲೋ ದಿನ ನೋಡ್ಕೊಂಡು ಶುರು ಮಾಡೋಣ. ಹಿಂಗೆ ಬಿಟ್ಕೊಂತ ಹೋದ್ರೆ ಹೌದು ರೀ, ಅದು ಅಲ್ಲದೆ ನಮಗೂ ವಯಸ್ಸಾಗಕ್ ಬಂತು. ಬೇಗ ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾಳೆ ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾ, ನಮಗೂ ಏನು ವಯಸ್ಸೆಲ್ಲ ಮಾಡಕ್ಕಾಗಲ್ಲ. ಅವ್ ಬಂದ್ರೆ ಮಾತಾಡೋ ಇದ್ರ ಬಗ್ಗೆ. ಹ್ಞೂ ಸರಿ ರೀ, ಬಟ್ ಮದುವೆ ಅಂದ್ರೆ ಗುರ್ರ ಅಂತಾನೆ. ಹೌದಾ? ನಿಂತ್ಕೋ ಸ್ವಲ್ಪ. ಏನಕ್ಕೆ ಹಂಗ ಓಡ್ ಬರ್ತಿದ್ದೆ? ಏನಕ್ಕೆ ಹಂಗ ಓಡೋಡಿ ಬಂದಿ? ಅದು ಅದು ನಂಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಈ ತರ ನಾ ಓಡ್ ಬರೋದು? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ? ಅಲ್ಲಿ ಗಾಡಿ ಬರ್ತಿದೆ ಎಲ್ಲ ಹಂಗೆ ಓಡ್ ಬರ್ತೀಯಲ್ಲ ನೀನು. ಅಲ್ಲ ನೀ ಸಿಟ್ ಮಾಡ್ಕೊಳ್ಳಾರ್ದೆ ಯಾವತ್ತೂ ಇರಕ್ಕಾಗಲ್ಲ. ಯಾವಾಗ ನೋಡ್ತೀಯ ಗುರ್ರ ಅಂತಿರ್ತೀಯಲ್ಲ. ನೀ ಅದಿಯಲ್ಲ ಬರೀ ಸಿಟ್ ತರಿಸ್ತೀಯ. ಹೌದು, ಆ ತರ ಓಡ್ ಬರೋ ಅವಶ್ಯಕತೆ ಏನಿತ್ತು ಹೇಳಿ ಇವಾಗ? ಅದು ಅದು ಏನದು? ನಂಗೆ ಇಷ್ಟ ಅಲ್ವಾ, ಅದಕ್ಕೆ ಓಡ್ ಬಂದೆ. ಸ್ವಲ್ಪ ನಕ್ಕೊಂತ ಮಾತಾಡಿಯಲ್ಲ. ಭಯ್ಯ, ಏಕ್ ಪ್ಲೇಟ್ ಪಾನಿಪುರಿ ದೇದು. ಅದೇನೋ ಬಯ್ಯ ಬಯ್ಯ ಅಂತ. ಅದಂಗೆ ನಾವು ಭಯ್ಯ ಅಂತೀವಿ. ತಗೊಳ್ಳಿ ತಿನ್ನಿ. ಬೇಡ ನಂಗೆ. ತಿನ್ನಿ ಅಂತ ಹೇಳ್ತಿದ್ದೀನಿ. ಬೇಡ. ಹೌದು, ಯಾವಾಗ್ಲೂ ಎಷ್ಟೊಂದು ಖುಷಿ ಇರ್ತಾಳ, ಇದು ಹೇಗೆ? ಯಾಕೆ ನೀ ಯಾವಾಗ್ಲೂ ಹಿಂಗ್ ಹಿಂಗ್ ಮಕ ಗಂಟಾಕೊಂಡೇ ಇರ್ತೀಯ? ಸ್ವಲ್ಪ ನಗು, ಏನಾಗಲ್ಲ. ಸರಿ ಬಾ ಅಲ್ಲಿ. ಚಿಂಟುನೊಬ್ಬಣ್ಣೆ ಬಿಟ್ಟು ಬಂದಿದ್ದೆ. ಸರಿ ನಡೀರಿ. ಯಾವಾಗ್ಲಿ ಈ ಅಂತ ಮಕ ಮಾಡ್ಕೊಂಡಿರ್ತಾನೆ. ನಾಳೆ ಅವನು ಮದುವೆ ಆಗೋ ಹುಡುಗಿ ಅದೋ ಗತಿ. ಆ ಕಣೋ, ಇಬ್ರು ಸರಿ ಇದೀರಾ? ಏನೋ ಕಣ್ಣಿಗೆ ಬಿದ್ದಂಗಾಯ್ತು. ನಿಂತ್ಕೋ ಒಂದಿಟ. ಏನ್ ಇವಳು ಇಷ್ಟೊಂದ್ ಚೆನ್ನಾಗಿದ್ದಾಳೆ? ಯಾಕೆ ನಂಗೆ ದೂಕಿದೆ? ಅಲ್ಲ, ಏನೇನು ಮೈ ಮೇಲೆ ಬರ್ತಿದೀಯ? ಹಲೋ, ನಾನೇನೋ ಬೇಕಂತ ಬರ್ಲಿಲ್ಲ. ನಿನ್ ಕಣ್ಣಲ್ಲಿ ಏನೋ ಧೂಳು ಬಿದ್ದಿದೆ ಅಂತ ಅನಿಸ್ತು, ಅದಕ್ಕೆ ಬಂದೆ. ನನಗೇನು ಹುಚ್ಚಲ್ಲ ನಿನ್ನ ಹತ್ರ ಬರೋದಕ್ಕೆ. ನಿನ್ ತರ ಇಡೋ ಹುಡುಗಿನ ಕಂಡ್ರೆ ಮೊದ್ಲೇ ನನ್ಗೆ ಇಂಟ್ರೆಸ್ಟ್ ಇಲ್ಲ. ನೀನ್ ಮರ್ತಿದೀಯ ಅನ್ಸುತ್ತೆ. ನೀನೇ ನನಗೆ ಲಿಫ್ಟ್ ಕೇಳಿದ್ದು, ಆಮೇಲೆ ಹೆಲ್ಪ್ ಕೇಳಿ ಈ ತರ ಮಾತಾಡುದಾ? ಹಲೋ, ನೀನೇನ್ ಅನ್ಕೊಂಡಿ? ನನಗೂ ನೀನ್ ಅನ್ಕೊಂಡ್ರೆ ಏನ್ ಇಷ್ಟ ಇಲ್ಲ. ಗೊತ್ತಿಲ್ಲ ನಾಳೆ ನೀನು ಮದುವೆ ಆಗಕ್ಕೆ ಎಂತಕ್ಕಿರ್ತಾಳೋ ಏನೋ. ಆಗಿನ ಗತಿ ಅದೋ ಗತಿ. ಅವಳು ನಿನ್ ಸಿಟ್ ನೋಡಿ 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 ಅಲ್ಲೇ ಮೂರ್ಛೆ ಬಂದ್ ಬೀಳ್ತಾಳೆ. ನಿನ್ ಜೋಡಿ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೋಗೋ, ನಿನ್ ಜೋಡಿ ಯಾವ ಮಾತಾಡಂತ ಹೇಳೇನ. ನನಗೆ ಅನಿಸ್ತು ಇವನ್ ಕಡೆ ಹೆಲ್ಪ್ ಕೇಳಬಾರ್ದು ಅಂತ. ಆದ್ರೂ ಏನೋ ಕೇಳ್ದೆ ನೋಡು, ನಂದೇ ತಪ್ಪು. ನೀನ್ ಹೆಲ್ಪ್ ಕೇಳಿದ್. ನೀ ಈ ತರ ಅಂತ ಗೊತ್ತಿದ್ರೆ ನಾನು ನಿನ್ ಕಡೆ ಹೆಲ್ಪ್ ಕೇಳ್ತಿದ್ದಿಲ್ಲ. ಸ್ವಲ್ಪ ಹುಡುಗಿ ಮಾತಾಡಿಸಿದ್ರೆ ಸಾಕು, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂತೀಯ. ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ ನನ್ನೇ ಮುಟ್ಟೋದಕ್ಕೆ. ಓ, ನೀನೇನು ತ್ರಿಪುರ ಸುಂದರಿ ಎಲ್ಲ ಹೋಗೆ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿದೀನಿ ನಾನು. ನನ್ನಂತವ್ರು ನೋಡಿರ್ಬೇಕು, ಬಟ್ ನನ್ನನ್ನು ನೋಡಿರಂಗಿಲ್ಲ ನೀನು. ನಿನ್ ಜೋಡಿ ಮಾತಾಡೋದೇ ವೇಸ್ಟ್. ನೀನ್ ತಪ್ಪು ಮಾಡಿದೆ ಕಣೆ. ಯಾಕೋ ಚೋಟು? ಅಲ್ಲ ಕಣೆ, ನೀನೇ ತಾನೇ ಕಣ್ಣಲ್ಲಿ ಧೂಳು ಬಿದ್ದಿದೆ ಅಂತ ಹೇಳಿದ್ದು. ಅದಕ್ಕೆ ಅವರು ಬ್ಲೋ ಮಾಡೋದಕ್ಕೆ ಬಂದ್ರು. ನೀನ್ ಈ ತರನ ಮಾಡೋದು? ಆದ್ರೂ ಅವ್ರು ನನ್ ಮೈ ಮುಟ್ಟಿದ್ದು ಚೆನ್ನಾಗಿತ್ತ. ಏನೋ ಬೈ ಮಿಸ್ಟೇಕ್ ಆಗಿ ಬಂದಿರ್ತಾರಪ್ಪ ಅಷ್ಟೇ. ಅಷ್ಟೇ ಅಂತೀಯಾ? ನೋಡಿ ಇವಾಗ ಏನ್ ಮಾಡ್ತೀಯ? ಬಸ್ ಬಂತು, ಅಲ್ಲಿ ಎಲ್ಲ ಬ್ಯಾಗು ನೀನೇ ತರಬೇಕು ನೋಡಿ. ಇವಾಗ ಈ ಅಕ್ಕ ಅವ್ನ್ ಬರ್ತಿದ್ದಾನೆ ಮತ್ತೆ. ಚೋಟು, ತಗೋ ಬ್ಯಾಗು, ಬಸ್ಸಲ್ಲಿ ಇರ್ತೀನಿ, ಹೋಗ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮ, ನೀರ್ ಕುಡಿ. ಹಾ ಸರಿ, ತಗೋರು. ಯಾಕೆ ಇಷ್ಟೊಂದು ಸಿಟ್ ಆಗಿದೆ? ಇದಳ್ಳ ಮಾರೈತಿ ಅವಳಿಂದ. ಯಾರು? ಪ್ರೀತಿ ಸಿಕ್ಕಿದ್ಲಾ? ಹೌದು. ಬಸ್ ಸ್ಟಾಪಿಗೆ ಸ್ಟಾಪ್ ಮಾಡಲು ಅಂತ ಹೆಲ್ಪ್ ಮಾಡಕ್ ಹೋದ್ರೆ ನನ್ಗೆ ಬೈತಾಳೆ. ಏನಾಯ್ತು? ಏನೋ ಕಣ್ಣಲ್ಲಿ ಧೂಳು ಬಿದ್ದಿದೆ ಅಂತ ಊದಿ ಸ್ವಲ್ಪ ಅಲ್ಲೇ ನಿಂತೆ ನೋಡು. ಮೈ ಮೇಲೆ ಬರ್ತೀಯ ಹಂಗೆ ಹಿಂಗೆ ಅಂತ ಜಗಳ ಮಾಡಿದ್ಲು. ಇಷ್ಟೇನಾ? ಇಷ್ಟಕ್ಕೆ ಇಷ್ಟೊಂದು ಸಿಟ್ಟಾ? ಆ ತರ ಹುಡ್ಗಿನ ನಾನು ಎಲ್ಲೂ ನೋಡಿದ್ದಿಲ್ಲ. ಅಲ್ಲ ಕಣು, ಮತ್ತೆ ಆ ತರ ಆದ್ರೆ ಎಲ್ಲ ಹುಡುಗಿರು ಹಂಗೆ ರಿಯಾಕ್ಟ್ ಮಾಡ್ತಾರೆ. ಇವಾಗ ಹೋಗ್ಲಿ ಬಿಡು, ಅವಳ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಇಲ್ಲಮ್ಮ, ಯೋಚನೆ ಮಾಡ್ತಿಲ್ಲ. ಇನ್ನೊಮ್ಮೆ ಹುಡುಗಿ ಹತ್ರನೇ ಹೋಗೋದಿಲ್ಲ ನಾನು. ಸ್ಟುಪಿಡ್ ಗರ್ಲ್. ಅವ್ವ, ಕೈ ಒಜ್ಜೆಗಾವು, ಬಾಬೆ ಲಘು ಹೊರಗ. ಅಲ್ಲ ಪ್ರೀತಿ, ಇಷ್ಟೊತ್ತೆಲ್ಲ ಹೋಗಿದ್ದೆ ನೀನ? ಮನ್ಯಾಗೊಂತಿಟ್ಟು ಹೇಳ ಹೋಗ್ಬೇಕನ್ನೋದು ಗೊತ್ತಾಗಲ್ಲೇನ? ನೀವ್ ಅಣ್ಣ ಎಷ್ಟೊತ್ತಾತ್ ನೋಡಿ ಹುಡ್ಕಕತ್ತೆ. ಹೇಳಿದ್ನಲ್ ಬೇ ನಿಂಗ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಹಂಗ ಹಾಸ್ಟೆಲ್ಗೆ ಹೋಗ್ತೀನಂತ. ಇಲ್ಲೇ ಪಕ್ಕದ ಊರ ಐತಿ ಬೆಂಗಳೂರು, ಹಂಗಾಗಿ ಜಿಗದ್ ಓಡ್ತಿ ಬರೀ. ಅದಕ್ಕೆ ಹೇಳುದು ನೀ ಹಾಸ್ಟೆಲ್ ಮಾಡೋದೇನ್ ಬೇಡ, ಇಲ್ಲೇ ಇರ ಅಂತೇಳಿ. ಕೇಳಿಲ್ಲ ನೀನು. ಇಲ್ಲಿಂದ ಹೋಗಕ್ ಬರ್ತಿತ್ತಿಲ್ಲ. ಈಗ ನೋಡು, ಹಾಸ್ಟೆಲ್ಗೂ ದಂಡ, ಈಗ ಎಲ್ಲದಕ್ಕೂ ದಂಡ. ಅಲ್ಲರ್ಧ ಇಲ್ಲರ್ಧ ನಿಂದ. ಏನ್ ನೀವು ಬ್ಯಾಗ್ಗಳು ಇಷ್ಟಕೊಂಡು ತಂದಿಯಲ್ಲ? ಹೂವಾ, ಮುಗಿತಲ್ಲ ಮತ್ತೆ ಸೆಮಿಸ್ಟ್ರು. ಒಟ್ಟು ತಗೊಂಡ್ ಬಂದೆ. ಮತ್ ಮುಂದಿನ ತಿಂಗಳು ಹಚ್ಚಾಕ್ ನೀವು ಒದ್ದಾಡ್ತಿ ಅಂತ. ಹೌದು, ಹೆಂಗ್ ತಂದಿಯಲ್ಲ? ಹಂಗ ತಂದಿನ್ ತಗೋ. ನಿಮ್ಮನ್ನ ಎಷ್ಟೊತ್ತಾತ್ ನೋಡಿ ಹುಡ್ಕಕತ್ತ ಬೈಯಕತ್ತಾನ. ಅಲ್ಲ, ಅವ್ನ್ ಫೋನ್ ಮಾಡಿದ್ರೆ ಎತ್ತಲಿಲ್ಲ. ನೀ ಮಾಡಿದ್ಯಾ ಫೋನ್? ರಾಜು. ಹಾ ಹೇಳುವ. ಅಲ್ಲೇ ಪ್ರೀತಿ ಎಲ್ಲೋಗಿದ್ದಿ? ನಾನು ಅದನ್ನ ಕೇಳಕತ್ತೀನಿ ನೋಡಕ್ಕೆ. ಅಲ್ಲ, ನೀನ್ ಹೇಳ ಹೋಗ್ಬೇಕಿಲ್ಲ, ನಾನು ಬರ್ತಿದ್ದೆ. ಏನ್ ನೀವು ಬ್ಯಾಗ್ಗಳು ಇಷ್ಟಕೊಂಡು? ಅಯ್ಯ, ನಿಂಗೆ ಫೋನ್ ಹಚ್ಚಿದೆ, ನೀ ಏನ್ ಎತ್ತಲಿಲ್ಲ. ನಾನಲ್ಲಿ ಟ್ಯಾಕ್ಸಿ ಹಿಡ್ಕೊಂಡು ಆಮೇಲೆ ಏನೋ ಪಜಿತಿ ಮಾಡ್ಕೊಂಡು ಬಂದಿನಿ ನೋಡಿ. ರೊಕ್ಕಿದ್ದಿಲ್ಲ? ಅವಳ ಕೆಲಸ ಏನು? ಬರೀ ಜಗಳ ತಕ್ಕೋದಂದೆ. ಯವ್ವ, ನೀಗ ಒಳಗ್ ಕರಿತೋ ಏನ್ ಇಲ್ಲೇ ಇರ್ಲಿಲ್ಲ ನಾನು? ಬಾ ಒಳಗ್. ಹೆಂಗಾತ ಎಕ್ಸಾಮ್? ಚಲೋ ಆಗೈತಲ್ಲ. ನೀನ್ ಮನಿ ಬಂದಿದ್ದೆ, ನಿಂಗೆ ಇದ್ದಿದ್ದಿಲ್ಲ. ಹಂಗ್ಯಾಕ್ ಸಿಡಿ ಮಾಡಕತ್ತಿ? ಚೋಟು, ಏನಾತ? ಏನಿಲ್ಲ,
ಅಲ್ಲೇ ಬಸ್ ಹತ್ರ ಸ್ವಲ್ಪ ಗಲಾಟೆ ಆಯ್ತು ಅದಕ್ಕೆ. ಅಷ್ಟಕ್ಕ ಹಿಂಗ ಹ್ಮ್ ಅಲ್ಲ ಆಕಿನೂ ಊಟ ಕರಿಬೇಕು. ಆಕಿ ಸೆಟ್ಕೊಂಡಾಳ್ರಿ ಮಕ್ಕೊಂಡಾಳ. ಚೋಟು ಹೋಗ್ಲಾ ಕರ್ಕೊಂಡ್ ಬರೋ. ಆಯ್ತು. ನೀ ಹೋಗ್ಬೇಕಿಲ್ಲಪ್ಪ ಆಕಿನ ಜೋಡಿ. ಅಪ್ಪ ನಂಗೆ ಏನು ಹೇಳೇ ಇಲ್ಲ ಆಕಿ. ಹೇಳಾರ್ದ ಹಂಗ ಹೋಗ್ಯಾಳ. ನಾನು ಏನ್ ಮಾಡ್ಲಿ? ಈಗ ಬಂದ್ಲು ಆಕಿ. ಹೇಳ ನಾಳೆಗೆ ಫಂಕ್ಷನ್ ಐತೆ. ರೀ ನೀವ ಹೇಳ್ರಿ, ಆಕಿ ನಾವ್ ಹೇಳಿದ್ರೆ ಸಿಡಕ್ ಮಾಡ್ತಾಳ. ನೀ ಹೇಳ್ರಿ. ಚೋಟು ಬಂದ. ಆಕೆಗೆ ಏನೋ ತಲೆ ನುಸಾಗತೈತಂತ, ಆಮೇಲೆ ಬರ್ತಾ ಅಂತ ನೀ ಊಟ ಮಾಡಿ. ಅಲ್ಲ ಆಕಿನ ಇಷ್ಟವಾದ ಇದನ್ ಮಾಡಿನ ಅಂತ ಹೇಳ ಹೋಳ್ಗಿ. ಹೌದಾ? ಮತ್ ನಂಗೆ ಯಾರು ನೋಡು. ಯಾಡ್ಯಾಕ್ ನಾಕ್ ತಿನ್ನು ಅಂತ ಹೋಗಿ ಕರ್ಕೊಂಡ್ ಬರೋ. ಸರಿ. ಹೋಳಿಗೆ ಯಾವಾಗ ಮಾಡಿದೆ? ಮಾಡಿಲ್ರಿ, ಆಕಿ ಊಟಕ್ ಬರ್ಲಿ ಅಂತ. ಸುಳ್ಳು ಯಾಕೆ ಹೇಳಿ ಮಮ್ಮಿ? ಆಕಿ ಬಂದ್ಲಂದ್ರೆ ಈಗ ಮತ್ತ ಸುಮ್ನೆ ಜಗಳ ಮಾಡ್ತಾಳ ನೋಡು. ಎಲ್ಲಿ ತಗೋ, ನಾ ಎಲ್ಲ ಮಾಡ್ತೀನಿ. ಆಕಿ ಅವ ಕೊಡು ಹೋಳ್ಗಿ ಮಾಡಿಲ್ಲವ. ಮತ್ ಹೋಳ್ಗಿ ಮಾಡೋಣ ಅಂದ ಚುಂಟುಗ. ಚಿಂಟುಗ ಹೋಗಿ ಕರ್ಕೊಂಡ್ ಬಾ ಅಂತಂದ್ರ ಅದು ಹೋಳ್ಗಿ ಅಂತ ಅನ್ಸೈತಿ ಅವಂಗ. ಲೋ ಚಿಂಟ, ನಾ ಹೇಳಿದ್ನಿಲ್ಲ ನಾ ಮಕ್ಕೊಂತೀನಿ ಅಂತೇಳಿ. ಅದು ಅಕ್ಕ, ಅಯ್ಯ, ಎಲ್ಲಾರು ಸೇರಿ ನಂಗೆ ಸಿಗಾಕ್ಸ್ಬೇಕಂತ ಮಾಡಿರೇನ? ನಂದೇನ್ ತಪ್ಪಿಲ್ಲ, ಅವ್ರನ್ನ ಕೇಳು. ಇವರೆಲ್ಲ ನೋಡು, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಳ್ಳೋ ತರ ಹೆಂಗ್ ಕುಂತಿದಾರೆ ಎಲ್ರು. ನನ್ ಮೇಲೆ ತಪ್ಪೊಡ್ಸಿ. ಮಗಡ ಹೋಗ್ಲಿ ಬಿಡಿ, ಈಗ ಊಟ ಮಾಡಿ ಹೋಗು. ಸರಿಯಪ್ಪ. ನಾಳೆ ಫಂಕ್ಷನ್ ಐತಿ, ರೆಡಿ ಆಗೇನ್ ಲಗುಣ. ಸರಿಯಪ್ಪ. ಈಗ ಉಣ್ಣಾಕ್ ಇಕ್ಲೇ ಬೇಡ. ಕೊಡು. ಏನ್ ತಿಂತಿ? ಒಂದಿಟ ಅನ್ನ ಕೊಡು. ದೊಡ್ಡಮ್ಮ ಆಕಿ ಪಾನಿಪುರಿ ತಿಂದಾಳ, ಅದಕ್ಕಾಕಿ ಹೊಟ್ಟೆ. ಅಲ್ಲ ಬೇರಿಕಿ ಪಾನಿಪುರಿ ತಿಂದಿ ಅಂತ ನಮಗೊಂದಿಟ್ಟು ಹೇಳ್ಬೇಕಿಲ್ಲ? ನಾವು ಊಟ ಮಾಡ್ಲಾರ್ದ ಮಕ್ಕೊಂತಾಳಿ ನಾ ಹೊಟ್ಟೆಸ್ಕೊಂಡ್ ಅಂತ ನಾವು ಕರ್ಯಾಕ ಬಂದ್ರ ಇಟ್ಟೆಲ್ಲ ಮಾಡಿ ಅದೇಟ ಬಾಯಿ ಅಗ್ಲ ತೆಗೆದು ತಿಂದೇನ? ನೆಕ್ಸ್ಟ್ ಪ್ಲಾನ್ ಏನು? ಏನಿಲ್ಲ, ವಾಪಸ್ ಬೆಂಗ್ಳೂರ್ಗೆ ಹೋಗೋದು, ಜಾಬ್ ನೋಡಕ್. ತಿನ್ರಿಬ್ರು ಹಂಗ ಕುಂತ. ಖಾರ ಮಮ್ಮಿ ಎಷ್ಟ್ ಖಾರ ಮಾಡಿ ಏನಿನ. ಸ್ವಲ್ಪ ಖಾರ ಕಡಿಮೆ ಹಾಕು. ನಂಗೆ ಖಾರ ರೂಢಿ ತಪ್ಪಿಬಿಟ್ಟೈತಿ ಈಗ. ಮತ್ ನಾಳೆಯಿಂದ ಲೂಸ್ ಮೋಷನ್ ಹತ್ತಿತ್ ಮತ್ ನನಗ. ನೀನ್ ಸ್ವಲ್ಪ ಖಾರ ಕಡಿಮೆ ಹಾಕೊಂತ ಬಾ ಇನ್ ಮೇಲಿಂದ. ಚೋಟು ನಿಂಗೇನ್ ಬೇಕು? ಏನ್ ಬೇಡ ಚಿಕ್ಕ. ನಿಮ್ಮ ಅವ್ವ ಫೋನ್ ಮಾಡಿದ್ಲು. ಏನಂತ? ಸ್ಕೂಲ್ಗೆ ಹೋಗು ಅಂತಂದ್ರೆ ಹ್ಞೂ ಅಂತ ಹೇಳಿ ಇಲ್ಲಿ ಬಂದಿ ಅಂತ. ಮತ್ತೆ ದಿನ ಪೀಡಿಸ್ತಾರೆ ಸ್ಕೂಲ್ಗೆ ಹೋಗು ಅಂತ. ಸ್ಕೂಲ್ಗೆ ಹೋಗಿ ಏನ್ ಮಾಡ್ಬೇಕು ಹೇಳು? ಅದಕ್ಕೆ ಬೇಡ ಅಂತ ಇಲ್ಲಿ ಬಂದಿದ್ದೀನಿ. ಅಕ್ಕ, ಏನ್ ಯೋಚನೆ ಮಾಡಾಕ್ತಿ? ಏನಿಲ್ಲ ಕಣ. ನಂಗ್ ಗೊತ್ತು, ಅವನ್ ಬಗ್ಗೆ ಯೋಚನೆ ಮಾಡಾಕತ್ತೀಯಲ್ಲ ನೀ. ಅವನ್ ಬಗ್ಗೆನಾ? ಏನಿಲ್ಲ. ನಿಜ ಹೇಳು. ಹೌದು ಕಣ್ಲ. ಅವ್ ಯಾವಾಗ ನೋಡ್ತಿ ಅವಾಗ ಬರೀ ಕೋಪದಲ್ಲೇ ಇರ್ತಾನಲ್ಲ. ಅವನ್ಗೇನ್ ಬೇರೆ ಕೆಲ್ಸನೇ ಇಲ್ಲ. ಸಿಟ್ಟೊಂದ್ ಬಿಟ್ರೆ ಏನು ಗೊತ್ತೇ ಇಲ್ಲ ನೋಡು ಅವಂಗ. ಹೋಗ್ಲಿ ಬಿಡಕ್ಕ, ಒಬ್ಬೊಬ್ಬರು ಹಂಗೆ ಇರ್ತಾರೆ. ಆದ್ರೂ ನಿಂದು ತಪ್ಪಿದೆ. ಹೌದಾ? ಸರಿ, ಸುಮ್ನೆ ಬಂದ್ ಮಲ್ಕೋಬಾ. ಸಾಕು, ಬೆಳಿಗ್ಗೆ ಬೇಗ ಹೇಳ್ಬೇಕಂತೆ ಅಪ್ಪ ಹೇಳಿದಾನೆ. ಬಂದೆ. ಇದು ಬಂದೆ ಅಂದ ಓಡ್ತೈತ್ ನೋಡಿದ್ ಬರೀ. ಪ್ರೇಮ, ಅಪ್ಪ. ಸರಿ ಕಣವ, ಮಲ್ಕೋ. ಏನ ಎಕ್ಸಾಮ್ ಚಲೋ ಮಾಡಿ? ಹ್ಞೂನಪ್ಪ. ಏನಾರ ಇದ್ರೆ ಹೇಳ. ಸರಿ ಅಪ್ಪ. ಇಲ್ಲಿ ಮಲ್ಕೋ. ನಾ ಮತ್ ನಾಳೆ ಮಾತಾಡ್ತೀನಿ. ಫೋನ್ ನೋಡ್ಬೇಡ, ತಲೆ ನೋತೈತಿ. ಇಲ್ಲಪ್ಪ, ನೋಡಲ್ಲ. ದೊಡ್ಡಪ್ಪ ಬಂದಿದ್ದ. ನೀ ಬಾಲ ಮಲ್ಕೋಬಾ. ಲೈಟ್ ಆರ್ಸು, ಡೋರ್ ಹಾಕೋದನು. ಬಂದೆ ತಾಳು. ಹಂಗ್ಯಾಕ್ ಮಾಡ್ತೀಯ? ಮ್ಯಾಂಗೋ ತಿನ್ಬೇಕನ್ನಿಸ್ತು, ಹೋದೆ. ನೀನೇನ್ ತಿನ್ನಲ್ಲ? ಬೆಳಗ್ಗೆ ತಿಂದ್ರಾಯ್ತು ಬಾ. ನಾಳೆ ಬೇರೆ ನಮ್ಮ ಅವ್ವ ಬಂದ್ ನನ್ ಕರ್ಕೊಂಡೇ ಹೋಗ್ತಾಳೆ. ಯಾಕ್ಲಾ ನಿಂಗ್ ಹೋಗಕ್ ಇಷ್ಟ ಇಲ್ಲ? ಇಲ್ಲ, ನಂಗ್ ಬರೇ ಸಾಲಿ ಹೋಗಂತಾಳೆ ಅವಳು. ಮತ್ ಹೋಗ್ಬೇಕನ್ಲ. ಸರಿ, ನೀನು ಅದೇ ಹೇಳು. ಸಾಲಿಗೆ ಹೋಗ್ತೀನಿ, ಯಾವ ಹುಡುಗರು ಇರಲ್ಲ, ಅದಕ್ಕೆ ಹೋಗಕ್ಕೆ ಮನ್ಸು ಬರಲ್ಲ. ಅಲ್ಲೋ, ಬಾಯ್ಸ್ ಸ್ಕೂಲ್ನಾಗ ಹುಡುಗ್ಯಾರ ಹೆಂಗ್ ಬರ್ತ? ಅದಕ್ಕೆ ನಮ್ಮ ಅವ್ವಗೆ ಸಾಲಿ ಚೇಂಜ್ ಮಾಡು ಅಂತ ಹೇಳ್ತಿದೀನಿ. ಸರಿ, ನಾಳೆ ಹೇಳಿದ್ರಾತು, ಮಲ್ಕೋ ಇವಾಗ.